ಸರ್ಕಾರಿ ಜಾಗಗಳಲ್ಲಿ ಖಾಸಗಿ ಸಂಘ ಸಂಸ್ಥೆಗಳಿಗೆ ನಿರ್ಬಂಧ ವಿಧಿಸೋ ಸರ್ಕಾರದ ಕ್ರಮ ಬಿಜೆಪಿ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಪ್ರಹಾರ ಮುಂದುವರಿಸಿದರೆ ಕಾಂಗ್ರೆಸ್ ನಾಯಕರು ಸರ್ಕಾರದ ಕ್ರಮವನ್ನು ಸಮರ್ಥನೆ ಮಾಡಿಕೊಳ್ಳುತ್ತಿದ್ದಾರೆ. ಈ ಮೂಲಕ ಆಡಳಿತ ವಿಪಕ್ಷ ನಾಯಕರ ನಡುವಿನ ಸಮರ ಮತ್ತೊಂದು ಹಂತ ತಲುಪಿದೆ. ಅದರ ಒಂದು ವರದಿ ನಿಮ್ಮ ಮುಂದೆ. ಕಾಂಗ್ರೆಸ್ ಬಿಜೆಪಿ ನಾಯಕರ ಮಧ್ಯೆ ಸಂಘರ್ಷ. ಆರ್ಎಸ್ಎಸ್ ವಿಚಾರ ಸಿಎಂ ಸಿದ್ದರಾಮಯ್ಯಗೆ ಸಚಿವ ಪ್ರಿಯಾಂಕ್ ಖರ್ಗೆ ಬರೆದಿರೋ ಪತ್ರ, ಬಳಿಕ ಸಚಿವ ಸಂಪುಟ ಸಭೆಯಲ್ಲಿ ಕೈಗೊಂಡಿರೋ ತೀರ್ಮಾನ ವಾಕ್ಸಮರದ ಕಿಡಿಯನ್ನ ಹೊತ್ತಿಸಿದೆ. ಸರ್ಕಾರಿ ಜಾಗಗಳಲ್ಲಿ ಖಾಸಗಿ ಸಂಘ ಸಂಸ್ಥೆಗಳ ಕಾರ್ಯಕ್ರಮಕ್ಕೆ ನಿರ್ಬಂಧ ವಿಧಿಸಲಾಗಿದ್ದು, ಈ ಮೂಲಕ ಸರ್ಕಾರ ಆರ್ಎಸ್ಎಸ್ ಕಾರ್ಯಚಟುವಟಿಕೆ ಹತ್ತಿಕ್ಕೋ ಕೆಲಸ ಮಾಡ್ತಾ ಇದೆ ಅನ್ನೋ ಆರೋಪ ಕೇಳಿಬಂದಿದೆ. ಈ ಎಲ್ಲ ಬೆಳವಣಿಗೆ ಹಿನ್ನೆಲೆ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ವಾಕ್ಸಮರ ಮುಂದುವರೆಸಿದ್ದಾರೆ. ಸರ್ಕಾರದ ಆಡಳಿತ ವೈಫಲ್ಯ ಎಲ್ಲವನ್ನ ಮುಚ್ಚೋದಕ್ಕೆ ಆರ್ಎಸ್ಎಸ್ ವಿಚಾರ ತರ್ತಾ ಇದ್ದಾರೆ ಅಂತ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಮತ್ತೊಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಿರ್ಬಂಧ ಮಾಡೋದ್ರ ಮೂಲಕ ಅವ್ರು ಏನು ಸಾಧನೆ ಮಾಡ್ತಾರೋ ಗೊತ್ತಿಲ್ಲ. ಒಂದು ರಾಜಕಾರಣದ ಬಗ್ಗೆ ಚರ್ಚೆ ನಡೆದರೂ ಕೂಡ ಯಾವುದೋ ಕಾರಣಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕವನ್ನು ಸಂಘದ ನಿಷೇಧ ಮಾಡಿದ್ದಕ್ಕೋಸ್ಕರ ನಾವು ನಿಮ್ಗೆ ಓಟ್ ಜಾಸ್ತಿ ಬರುತ್ತೆ ಅಂತ ತಿಳ್ಕೊಳ್ಳುವಂಥ ಭಾವನೆಗಳು ಅವರಲ್ಲಿ ಇದೆಯೋ ನಂಗೆ ಗೊತ್ತಿಲ್ಲ. ಆದರೆ ಇರುವಂಥವ್ರಿಗೆ ಪರಂಪರೆಯಿಂದ ಯಾರೋ ಓಟ್ ಆಗ್ತಾ ಇದ್ದಾರಲ್ಲ ಸಂಘದ ವಿರೋಧಿಗಳು, ಆ ಕಾರಣಕ್ಕೆ ಓಟ್ ಹಾಕಿದವ್ರಿಗೆ ಮನಸ್ಸಿಗೆ ಸಮಾಧಾನ ಆಗೋದು ಬಿಟ್ಟರೆ ರಾಜಕೀಯವಾದ ಲಾಭ ಕಾಂಗ್ರೆಸ್ಸಿಗೆ ಇದರತ್ತಾಗುತ್ತೆ ಅಂತೇಳಿ ಯಾರಾದರೂ ತಿಳ್ಕೊಂಡ್ರೆ ನನಗದು ಸರಿ ಅನಿಸಿಲ್ಲ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆರ್ಎಸ್ಎಸ್ ಸಂಘಟನೆ ಟಾರ್ಗೆಟ್ ಮಾಡಿಲ್ಲ, ಎಲ್ಲ ಸಂಘಟನೆಗಳಿಗೆ ಅನ್ವಯ ಆಗುತ್ತೆ. ಬಿಜೆಪಿಯಿಂದ ರಾಜಕಾರಣ ಅಂತ ತಿರುಗೇಟನ್ನು ಕೊಟ್ಟಿದ್ದಾರೆ. ಹಲವು ಕಾಂಗ್ರೆಸ್ ನಾಯಕರು ಸರ್ಕಾರದ ನಡೆ ಸಮರ್ಥಿಸಿಕೊಂಡಿದ್ದಾರೆ. ನಾವು ಮಾಡಿರೋದು ಯಾವುದೇ ಆರ್ಗನೈಸೇಷನ್ ಪರ್ಮಿಷನ್ ಇದು ಹಿಂದೆನೆ ಮಾಡಿತ್ತು, ಜಗದೀಶ್ ಶೆಟ್ಟರ್ ಇರುವಾಗಲೇ ಮಾಡಿತ್ತು, ಅದನ್ನು ರಿಪೀಟ್ ಮಾಡಿದ್ದೀವಿ ಅಷ್ಟೇ. ಜಗದೀಶ್ ಶೆಟ್ಟರ್ ಯಾಕೆ ಮಾಡಿದ್ದಾಗ ಯಾಕೆ ಮಾಡ್ಲಿಲ್ಲ, ಯಾಕ್ರಿ ಮಾಡ್ಲಿಲ್ಲ ವಿರೋಧನ? ಟಾರ್ಗೆಟ್ ಆರ್ಎಸ್ಎಸ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಟಾರ್ಗೆಟ್ ಆರ್ಎಸ್ಎಸ್ ಅಲ್ವೇ ಇಲ್ಲ, ಎನಿ ಆರ್ಗನೈಸೇಷನ್. ಸರ್, ಈ ವಿಚಾರದಲ್ಲಿ ರಾಜಕಾರಣ ಮಾಡಕ್ ಶುರು ಮಾಡ್ತಾ ಇದಾರ ಅಂತ ಸರ್, ಬಿಜೆಪಿಯಿಂದ ರಾಜಕಾರಣ ಆಗ್ತಾ ಇದೆಯಾ ಅಂತ? ಬಿಜೆಪಿ ಯಾವಾಗಲೂ ರಾಜಕಾರಣನೇ ಮಾಡೋದು, ಇನ್ನೇನು ಬಿಟ್ಟು ಬೇರೇನ್ ಮಾಡಕ್ ಬರ್ತದೆ? ಜನರು ಬಡವ್ರ ಕೆಲಸ ಮಾಡಲ್ಲ, ಅವರು ರಾಜಕಾರಣ ಮಾಡೋದು. ಮೊನ್ನೆ ಬಿಜೆಪಿಯ ಅಭ್ಯರ್ಥಿ ನೇರವಾಗಿ ನನಗೇನು ಹೇಳ್ತಾನೆ, ಈಗ ಬರೀ ಫೋನ್ ಕಾಲ್ಗಳಲ್ಲಿ ನಿಮ್ಗೆ ಥ್ರೆಟ್ ಬರ್ತಾ ಇದೆ, ಇವರೆಲ್ಲ ಕಟ್ಟರ್ಪಂಥಿಗಳಿರ್ತಾರೆ, RSS ಅವರು ದೇಶಭಕ್ತರು, ಮನೆಗೆ ನುಗ್ಗಿ ಹೊಡಿತಾರೆ ಅಂತಾರೆ. ಈಗ DG ಕಂಪ್ಲೇಂಟ್ ಕೊಡ್ತೀನಿ ನಾನು. ಇಂಥ ವಾತಾವರಣ ಸೃಷ್ಟಿ ಮಾಡಿದ್ಮೇಲೆ ಇವ್ರಿಗೆ ಬಿಡ್ಬೇಕಾ? ತಮಗೆ ನೇರವಾಗಿ ಎಸ್, ಚಿತ್ತಾಪುರ ಬಿಜೆಪಿ ಎಸ್. ಆಮೇಲೆ ಇದು ಯಾರು ಸೃಷ್ಟಿ ಮಾಡ್ತಾ ಇರೋದು ಸರ್ ಇಂಥ ವಾತಾವರಣ? ಕಾನೂನನ್ನ ಪಾಲನೆ ಮಾಡುವಂತ ಇವ್ರಿಗೆ ಇಷ್ಟು ಬೇಸರನ ಏನಕ್ಕೆ? ವೈ ಕಾಂಟ್ ದೇ ಫಾಲೋ ರೂಲ್ಸ್ ಲೈಕ್ ಎನಿ ಅದರ್ ಆರ್ಗನೈಸೇಷನ್? ನಾನು ಹೇಳ್ತೀನಿ, ಸರ್ಕಾರಿ ಜಾಗದಲ್ಲಿ RSSಗೆ ಪರ್ಮಿಷನ್ ತಗೊಂಡು ಮಾಡಿ ಅಂತ ಹೇಳ್ತಾರೆ ಹೊರತು ಅವ್ರನ್ನ ಸಂಪೂರ್ಣವಾಗಿ RSS ಬ್ಯಾನ್ ಮಾಡಿ ಅಂತ ಏನು ಕರೆಗೆ ಕಾಗ್ದ ಬರ್ದಿಲ್ಲ. ಸಂಪೂರ್ಣವಾಗಿ RSS ಬ್ಯಾನ್ ಮಾಡಬೇಕು ಅಂತ ಅಲ್ಲ, ಯಾರೇ ಆಗಲಿ, RSS ಆಗಲಿ ಯಾವುದೇ ಸಂಘಟನೆಗಳಾಗಲಿ ಸರ್ಕಾರಿ ಜಾಗದಲ್ಲಿ ಏನಾದರೂ ಕಾರ್ಯಕ್ರಮ ರೂಪಿಸುವಾಗ ಪರ್ಮಿಷನ್ ತಗೊಂಡು ಮಾಡ್ರಪ್ಪ ಅಂತ ಹೇಳಿದ್ದಾರೆ ಅಷ್ಟೇ. ಅದು ಎಷ್ಟು ಮಟ್ಟಿಗೆ ಅದು ಜಾರಿ ಮಾಡೋಕ್ಕೆ ಸಾಧ್ಯ ಆಗ್ತದೆ ನೋಡೋಣ. ಈಗ ನಮ್ಮಲ್ಲಿ ಈದ್ಗಾ ಇದೆಯಲ್ರಿ, ರೋಡಲ್ಲೇ ನಮಾಜ್ ಮಾಡ್ತಾರಪ್ಪ, ಪರ್ಮಿಷನ್ ತಗೋತಾರ ಅವರು? ಪರ್ಮಿಷನ್ ಕೊಡಿ ಅಂತ ಕೇಳಕ್ಕೆ ಅವ್ರು ಬರ್ತಾರ? ಅಥವಾ ಪರ್ಮಿಷನ್ ತಗೊಂಡು ನೀವು ನಮಾಜ್ ಮಾಡಿ ಅಂತ ಹೇಳಿದ್ರೆ ಕೇಳ್ತಾರ? ಎಲ್ಲ ಕಾನೂನುಗಳು ಮಾಡೋ ಅಂಥ ಕಾಲದಲ್ಲಿ ಯಾವುದನ್ನ ನಾವು ಜಾರಿ ಮಾಡೋಕ್ಕಾಗ್ತದೆ ಅಂಥವನ್ನ ಕಾನೂನು ಮಾಡಬೇಕೆ ಹೊರತು ಜಾರಿ ಮಾಡೋಕ್ಕಾಗದೇ ಇರೋ ಕಾನೂನುಗಳನ್ನ ಮಾಡ್ಕೊಂಡು ಕೂತ್ಕೊಂಡ ಪುಸ್ತಕದಲ್ಲಿ ಇರ್ತಾವ ಅಷ್ಟೇ. ಆರ್ಎಸ್ಎಸ್ ಸಂಘ ಇದುವರೆಗೆ ರಿಜಿಸ್ಟರ್ ಆಗಿಲ್ಲ, ಇನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರಿಜಿಸ್ಟರ್ ಆಗಿಲ್ಲ ಅಂತ ಸಂಸದ ಇ ತುಕಾರಾಂ ಹಾಗೂ ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಸಂಘಟನೆ ಕಾನೂನು ರೂಪದ ಒಳಗಡೆ ಬರಬೇಕು, ಅನ್ರಿಜಿಸ್ಟರ್ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಅನಾಹುತ ಆದ್ರೆ ಯಾರು ಹೊಣೆ ಅಂತ ತುಕಾರಾಂ ಪ್ರಶ್ನೆಯನ್ನ ಮಾಡಿದ್ದಾರೆ. ನೋಡಿ, ಅವ್ರು ಇವತ್ತು ಕೂಡ ರಿಜಿಸ್ಟರ್ ಮಾಡಿಲ್ಲ RSS ಇಂದ, ಇವತ್ತು ಕೂಡ ಅನ್ರಿಜಿಸ್ಟರ್ಡ್ ಇದೆ. ಇವತ್ತು ಅವರು ಸಂವಿಧಾನನ ಭಾರತ್ ಮಾತೆ ಕಿ ಜೈ ಅನ್ನೋರು ಫಸ್ಟ್ ಅದು ಕಾನೂನು ರೂಪದಲ್ಲಿ ಬರ್ಬೇಕಲ್ಲ, ಅವ್ರು ಅದನ್ನ ತಿಳ್ಕೋಬೇಕು. ಇದರಿಂದಾಗಿ ರಿಜಿಸ್ಟರ್ ಮಾಡಿಲ್ಲ, ಮುಂದೆ ಏನಾದ್ರು ಅನಾಹುತ ನೋಡ್ತಿರಲ್ಲ. ನಾಥರಾಮ್ ಗೋಡ್ಸೆ ಯಾರವರು? ಗಾಂಧೀಜಿ ನೋಡಿರ್ತಕ್ಕಂಥವ್ರು. ಮತ್ತೆ ಯಾರಾದ್ರು ಅಂತ ಏನ್ ಕಂಡಿಡಿಯಕ್ಕಾಗ್ತದೆ ಈಗಿನ ಒಂದು ದಿನಮಾನಗಳಲ್ಲಿ? ಇದರಿಂದಾಗಿ
ಯಾವುದೇ ಒಂದು ತೊಂದರೆ ಆಗಬಾರ್ದು ಮಾಡಬಾರ್ದು ಅಂತ ನಮ್ಮ ಸರ್ಕಾರ ಮುಂಜಾಗ್ರತೆ ಕ್ರಮ ಕೈಗೊಂಡಿದ್ದಾರೆ. ಎಲ್ಲ ಮಾಡ್ಕೊಂಡು ಇವತ್ತು RSS ಗೆ ಈ ಕಾನೂನು ಇದೆಯಪ್ಪ, ಇದು ಮಾಡ್ಕೊಂಡು ಮಾಡ್ರಿ ಅಂತ ಹೇಳಿ ತಿಳಿಸಕ್ಕೋಸ್ಕರ ಇವತ್ತು ಕ್ಯಾಬಿನೆಟ್ ಅಲ್ಲಿ ತಗೊಂಡ್ಬಂದು ಅವರಿಗೆ ಯಾವ ಕಾನೂನು ಗೌರವಿಸಬೇಕು, ನಮ್ಮ ದೇಶದ ಪದ್ಧತಿ ಏನು ಅಂತ ಹೇಳಿ ಒಂದು ಗೈಡ್ಲೈನ್ಸ್ ನ ಕೊಡ್ತಕ್ಕಂತ ಒಂದು ಕೆಲಸ ಮಾಡಿದ್ದಾರೆ. ಅವ್ರಿಗೆಲ್ಲರೂ ಕೂಡ ಬುದ್ಧಿವಾದ ಹೇಳಿದ್ದಾರೆ. ಸಚಿವರು ಅನ್ನೋದು ನೋಡಲ್ಲ, ಬೆದರಿಕೆ ಕರೆ ಹೇಳ್ತಿರೋದು ನಿಜ. ನಾವು ಅದಕ್ಕೇನೆ RSS ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನ್, ಅವ್ರು ಯಾರ್ಯಾರು ಅನುಯಾಯಿಗಳಿದ್ದಾರೆ ಗೊತ್ತಿಲ್ಲ, ಅವ್ರು ಯಾವ್ದು ಉಪಸಂಘಟನೆಗಳಿವೆ ಗೊತ್ತಿಲ್ಲ. ಆದರೂ ಕೂಡ ಅವರು ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಶಾಲಾ ಕಾಲೇಜುಗಳಲ್ಲಿ ತಮ್ಮ ಚಟುವಟಿಕೆಗಳನ್ನು ನಡೆಸ್ತಾ ಇರ್ತಾರೆ. ಬೇರೆ ಸಂಸ್ಥೆಗಳಾದರೆ ಇವಾಗ ದಲಿತ ಸಂಘಟನೆಯವರು ಅಥವಾ ಬೇರೆ ಯಾವುದೋ ಜಾತಿ ಸಂಘಟನೆಯವರು ಅಥವಾ ಇನ್ಯಾವುದೋ ಒಂದು ಸಂಘಟನೆಯವರು ಈ ರೀತಿ ಯಾವುದೇ ಒಂದು ಪೂರ್ವಾನುಮತಿ ಇಲ್ಲದೆ ನಡ್ಸೋಕ್ಕೆ ಸಾಧ್ಯ ಆಗುತ್ತಾ? ಇಲ್ಲ. ಆದರೆ RSS ಅವ್ರಿಗೆ ಮಾತ್ರ ಬೇರೆ ಒಂದು ಕಾನೂನು, ಇಡೀ ದೇಶಕ್ಕೆ ಒಂದು ಕಾನೂನು, RSS ಅವ್ರ ಒಂದು ಕಾನೂನು, ಅದು ಮಾಡೋದಕ್ಕಾಗೋದಿಲ್ಲ. ದೇಶದ ಕಾನೂನು ಎಲ್ಲರಿಗೂ ಒಂದು. ಸೊ RSS ಅವರು ಕೂಡ ಏನಾದರೂ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತಾರೆ, ಕಾರ್ಯಕ್ರಮ ಉದ್ದೇಶ ತಿಳಿಸಬೇಕು, ಅದಕ್ಕೆ ಸರಿಯಾದ ಸಂಸ್ಥೆಗಳಿಂದ, ಅಪ್ರೋಪ್ರಿಯೇಟ್ ಸಂಸ್ಥೆಗಳಿಂದ ಅನುಮತಿ ಪಡಿಬೇಕು. ಒಂದ್ ಕಡೆ ಬಿಜೆಪಿ ನಾಯಕರು RSS ಪರ ಹೇಳಿಕೆಯನ್ನ ನೀಡ್ತಾ ಇದ್ರೆ, ಕಾಂಗ್ರೆಸ್ ನಾಯಕರು ಸರ್ಕಾರದ ನಡೆಯನ್ನ ಸಮರ್ಥಿಸಿಕೊಳ್ತಿದ್ದಾರೆ. ಒಟ್ನಲ್ಲಿ RSS ವಿಚಾರದಲ್ಲಿ ಹೊತ್ತಿಕೊಂಡಿರೋ ಈ ಕಿಚ್ಚು ಇನ್ಯಾವ ಹಂತವನ್ನ ತಲುಪುತ್ತೆ ಎನ್ನುವುದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್.